ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಗ್ರಾಮೋನ್ ಕೇಂದ್ರಗಳಲ್ಲಿ ನಾಗರಿಕರಿಗೆ ಯಾವ ಎಲ್ಲ ಲಭ್ಯವಿರುವ ಸೌಕರ್ಯಗಳು ಸಿಗುವಂಥದ್ದು ಮತ್ತು ಅವುಗಳನ್ನು ಹೇಗೆ ನೀವು ಪಡೆದುಕೊಳ್ಳಬಹುದು ಎಂಬ ಮಾಹಿತಿ ಇಲ್ಲಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮಗೆ ಹಲವಾರು ರೀತಿ ಸಹಾಯವಾಗಿರುವಂಥದ್ದು. ಹೌದು ವೀಕ್ಷಕರೇ, ಯಾಕೆಂದರೆ ಇಲ್ಲಿ ಸರ್ಕಾರ ನಿಮಗಂತಲೇ ಹೇಳಿ ಈ ಒಂದು ಗ್ರಾಮೋನ್ಗಳನ್ನು ಜಾರಿಗೆ ತಂದಿರುವಂಥದ್ದು ಮತ್ತು ಓಪನ್ ಮಾಡಿರುವಂಥದ್ದು. ಇಲ್ಲಿ ಸರ್ಕಾರ ನಿಮಗೆ, ಹೌದು ವೀಕ್ಷಕರೇ, ಜನರಿಗೆ ಯಾವುದೇ ಒಂದು ಹಣವನ್ನು ಖರ್ಚು ಮಾಡಬಾರದು ಜನರು ಅಂತ ಹೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಇಲ್ಲಿ ಯಾವುದಾದ್ರೂ ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಹಣವನ್ನು ತೆಗೆದುಕೊಳ್ಳಬಾರದು ಅಂತ ಕೂಡ ಇಲ್ಲಿ ಹೇಳುವಂಥದ್ದು. ಹೌದು ವೀಕ್ಷಕರೇ, ಗ್ರಾಮಗಳಲ್ಲಿ ಬಡವರಿಗೆ ಅಂತಲೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ನೀವು ಈ ಒಂದು ಯೋಜನೆಯಿಂದ ಎಷ್ಟು ಒಳ್ಳೆ ಅವಕಾಶವನ್ನು ಕಲ್ಪಿಸಿ ಅಂದರೆ ಇಲ್ಲಿ ಸರ್ಕಾರ ನೀವು ಈ ಒಂದು ಯೋಜನೆಯನ್ನು ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮಗೆ ಯಾವುದೇ ಒಂದು ಹಣವನ್ನು ಪಾವತಿಸಬೇಕಾಗಿರುವುದಿಲ್ಲ ಇಲ್ಲಿ. ಹೌದು ವೀಕ್ಷಕರೇ, ಇಲ್ಲಿ ಎಲ್ಲ ನಾಗರಿಕರಿಗೆ, ಹೌದು ವೀಕ್ಷಕರೇ, ಎಲ್ಲ ನಾಗರಿಕರಿಗೂ ಕೂಡ ಕೇಂದ್ರಿತ ಚಟುವಟಿಕೆಗಳಿಗೆ ಸಹಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದೇ ಈ ಒಂದು ಗ್ರಾಮೋನ್ ಯೋಜನೆಯ ಅವಕಾಶವಾಗಿರುವಂಥದ್ದು. ಈ ಕೇಂದ್ರಗಳು ಗ್ರಾಮ ಮಟ್ಟದಲ್ಲಿ ನಾಗರಿಕ ಕೇಂದ್ರಿತ ಸೇವೆಗಳ ತಲುಪುವ ಗುರಿಯನ್ನು ಹೊಂದಿವೆ. ವಿವಿಧ ಅಗತ್ಯಗಳಿಗೆ ಒಂದೇ ಸಹಾಯ ಕೇಂದ್ರವಾಗಿದೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಮತ್ತು ಇಲ್ಲಿ ಸರ್ಕಾರದಿಂದ ನಾಗರಿಕರಿಗೆ ಸೇವೆಗಳನ್ನು, ಬ್ಯಾಂಕಿಂಗ್ ಸೇವೆಗಳನ್ನು ಮತ್ತು RTI ಪ್ರಶ್ನೆಗಳಿಗೆ ಇತ್ಯಾದಿ ಯಾವುದೇ ಒಂದು ಸೇವೆಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಈ ಒಂದು ಗ್ರಾಮೋನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಮತ್ತು ಇಲ್ಲಿ ವೀಕ್ಷಕರ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, 800ಕ್ಕೂ, ಹೌದು ವೀಕ್ಷಕರೇ, 800ಕ್ಕೂ ಹೆಚ್ಚಿನ ಸೇವೆಗಳನ್ನು ನೀವು ಅಲ್ಲಿ ಪಡೆಯಬಹುದು. ವಿಶೇಷವೇನೆಂದರೆ ಗ್ರಾಮೋನ್ ಕೇಂದ್ರದ ವಾರದಲ್ಲಿ ಎಲ್ಲ 7 ದಿನದವರೆಗೂ ಓಪನ್ ಇರಲೇಬೇಕು ಮತ್ತು ಬೆಳಗ್ಗೆ 8ರಿಂದ ಸಂಜೆ 8ರವರೆಗೂ ಈ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. ಈ ಒಂದು ಗ್ರಾಮೋನ್ ಯೋಜನೆಯ ಕೆಲಸವಾಗಿರುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಕರಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಒಂದು ಗ್ರಾಮೋನ್ ಯೋಜನೆಯಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ಸರ್ಕಾರದ, ಹೌದು ವೀಕ್ಷಕರೇ, ಸರ್ಕಾರಿ ಕೆಲಸಗಳಿಗೆ, ಸರ್ಕಾರಿ ಸೇವೆಗಳನ್ನು ನೀವು ಪಡೆಯಬೇಕೆಂದರೆ ನಾಗರಿಕರು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಿತ್ತು ಅಲ್ವಾ. ಆದರೆ ಈ ಥರ ಬೇರೆ ಬೇರೆ ಊರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸುವುದು ಬೇಡ, ಅವರಿಗೆ ಸಮಯ ಉಳಿಸಬೇಕು, ಅವರ ಹಣದ ಖರ್ಚನ್ನು ಉಳಿಸಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ನಿಮ್ಮ ಹಳ್ಳಿಗಳಲ್ಲೇ ಗ್ರಾಮೋನ್ಗಳನ್ನು ಜಾರಿಗೆ ತರ್ತಾ ಇರುವಂಥದ್ದು ಮತ್ತು ಜಾರಿಗೆ ತಂದಿರುವಂಥದ್ದು. ಅದರ ಅವಕಾಶವನ್ನು ನೀವು ಬಳಸಿಕೊಳ್ಳಿ ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು ಸರ್ಕಾರ. ವಿವಿಧ ಇಲಾಖೆಗಳ ಸೇವೆಗಳು ಒಂದೇ ಕೇಂದ್ರದಲ್ಲಿ ಪಡೆಯಬಹುದು. ಯಾವುದೇ ಒಂದು ಯೋಜನೆಗಳನ್ನು ನೀವು ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ನಿಮಗೆ ಆ ಒಂದು ಗ್ರಾಮೋನ್ಗಳಿಗೆ ಹೋಗಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಿದ್ರು ನಿಮಗೆ ಆ ಒಂದು ಕೆಲಸ ಸಕ್ಸಸ್ಫುಲ್ ಆಗಿರುವಂಥದ್ದು. ಮತ್ತು ಇಲ್ಲಿ ಗ್ರಾಮೋನ್ ಕೇಂದ್ರಗಳಿಗೆ ಮೂಲಕ ಸೇವೆಗಳನ್ನು ಪಡೆಯುವ ಮೂಲಕ ನಾಗರಿಕರು ಸಮಯ ಮತ್ತು ಹಣವನ್ನು ಉಳಿಸುವುದೇ ಸರ್ಕಾರದ ಉದ್ದೇಶವಾಗಿರುವಂಥದ್ದು. ಮಧ್ಯವರ್ತಿಗಳಿಂದ ಯಾವುದೇ ಅಪಾಯವಿರುವುದಿಲ್ಲ ಮತ್ತು ಗ್ರಾಮ ಮಟ್ಟದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿರುತ್ತವೆ. ಮತ್ತು ಪ್ರತಿ ಗ್ರಾಮೋನ್ ಕೇಂದ್ರವು ಮೈಕ್ರೋ ಬ್ಯಾಂಕಿಂಗ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡುವ ಮೂಲಕ ಆರ್ಥಿಕ ಸೇರ್ಪಡೆಯನ್ನು ಸಾಧಿಸಲಾಗುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರ ತಿಳಿಸಿರುವಂಥದ್ದು. ವೀಕ್ಷಕರೇ, ಇಲ್ಲಿ ಸೇವೆಗಳ ಸಮಯೋಚಿತ ಮತ್ತು ಗುಣಮಟ್ಟದ ವಿತರಣೆಯ ಮೂಲಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ನೀವು ಸಾಧಿಸಬಹುದಾಗುತ್ತದೆ ಈ ಒಂದು ಗ್ರಾಮೋನ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ. ಮತ್ತು ಇಲ್ಲಿ ನಾಗರಿಕರಿಗೆ ಯಾವ ಎಲ್ಲ ಸೇವೆಗಳು ಸಿಗುವಂಥದ್ದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಕಂದಾಯ ಇಲಾಖೆ, ಹೌದು ವೀಕ್ಷಕರೇ, ಕಂದಾಯ ಇಲಾಖೆ, ಈ ಒಂದು ಕಂದಾಯ ಇಲಾಖೆಯಲ್ಲಿ ನೀವು ಹಲವಾರು ರೀತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆದಾಯಕ್ಕಾಗಲಿ ಅಥವಾ ಜಾತಿಗಾಗಲಿ, ಹಕ್ಕುಗಳಿಗೆ, ದಾಖಲೆಗಳಿಗೆ, ಯಾವುದೇ ಒಂದು ನೀವು ಕಂದಾಯ ಇಲಾಖೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದರೆ ಸಾಕು. ಬೇರೆ ಯಾವುದೇ ಒಂದು ಕಚೇರಿಗೆ ಹೋಗಿ ನಾವು ಬೇರೆ ಊರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನೀವು ಅದಕ್ಕೆ ಅವಶ್ಯಕತೆಯೇ ಇರೋದಿಲ್ಲ. ಏಕೆಂದರೆ ನಿಮ್ಮ ಊರಲ್ಲೇ ಗ್ರಾಮೋನ್ ಇರ್ತವೆ, ಅದಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಿರುವಂಥದ್ದು. ಮತ್ತು ಇಲ್ಲಿ ಸೇವಾ ಸಿಂಧು ಸೇವೆಗಳು, ಹೌದು ವೀಕ್ಷಕರೇ, ಸೇವಾ ಸಿಂಧು ಸೇವೆಗಳು ಅಲ್ಲಿ ಸಿಗುವಂಥದ್ದು. ಆದಾಯ, ನಿವಾಸಿಗಳ ಮತ್ತು ಜಾತಿ ಮತ್ತು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರ ಇರ್ತಾವಲ್ವಾ, ಇವುಗಳಿಗೆ ನೀವು ಅರ್ಜಿ ಕೂಡ ಅಲ್ಲೇ ಸಲ್ಲಿಸಬಹುದಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಮತ್ತು ಕೃಷಿ ಇಲಾಖೆಗೆ, ಹೌದು ವೀಕ್ಷಕರೇ, ಇಲ್ಲಿ ಕೃಷಿ ಇಲಾಖೆಗೂ ಕೂಡ ನೀವು ಅಲ್ಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಇಲ್ಲಿ ರೈತರಿಗೆ PM ಕಿಸಾನ್ ಯೋಜನೆ ಆಗಿರ್ಬೋದು ಮತ್ತು ಯಾವುದೇ ಒಂದು ಕೃಷಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಕೂಡ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು, ಹೌದು ವೀಕ್ಷಕರೇ, ಪಡಿತರ ಚೀಟಿಗೆ ಯಾವುದೇ ಒಂದು ಅರ್ಜಿಯನ್ನು ಬಂದಿದೆ, ಅದಕ್ಕೂ ಪಡಿತರ ಚೀಟಿ ಇದ್ದರೆ ಯಾವುದೇ ಒಂದು ಹಣದ ಅವಕಾಶವಾಗಿರ್ಬೋದು, ಯಾವುದೇ ಒಂದು ಸಂಬಂಧಿತ ಯೋಜನೆ ಆಗಿರ್ಬೋದು, ನೀವು ಅಲ್ಲೇ ಹೋಗಿ ಅರ್ಜಿಯನ್ನು
ಬೇಕಾಗಿರುತ್ತದೆ. ಹೌದು ವೀಕ್ಷಕರೇ. ಇಲ್ಲಿ ಸಾರ್ವಜನಿಕರ ಶಿಕ್ಷಣ ಇಲಾಖೆ ಯಾವುದೇ ಒಂದು ಶಾಲಾ ಅಥವಾ ಕಾಲೇಜು ಯಾವುದೇ ಒಂದು ಶಿಕ್ಷಣದ ಅವಕಾಶವನ್ನು ನೀವು ಕಲಿಸಬೇಕಂದ್ರೆ ಅದಕ್ಕೆ ನೀವು ಸ್ಕಾಲರ್ಶಿಪ್ ಅಂತ ಇರ್ತವೆ ಮತ್ತು ಯಾವುದೇ ಒಂದು ನೀವು ಅರ್ಜಿಯನ್ನು ನೀವು ಸಲ್ಲಿಸಬೇಕಂದ್ರೂ ಕೂಡ ಇಲ್ಲಿ ಗ್ರಾಮದ ಮೂಲಕ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಮತ್ತು ಪುರಸಭೆ ಸೇವೆಗಳು ಮತ್ತು ಪೊಲೀಸ್ ಸೇವೆಗಳು ಮತ್ತು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಕೂಡ ಇಲ್ಲಿ ಸಿಗುವಂಥದ್ದು ಕೂಡ ಅಂತ ತಿಳಿಸಿರುವಂಥದ್ದು. ಮಾಹಿತಿ ಹಕ್ಕುಗಳಿಗೆ ಪ್ರಶ್ನೆಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ. ಆಯುಷ್ಮಾನ್ ಭಾರತ ಯೋಜನೆ ಆರೋಗ್ಯ ಯೋಜನೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇತರ ಎಲ್ಲ ಸೇವೆಗಳಿಗೂ ಹೌದು ವೀಕ್ಷಕರೇ. ಇಲ್ಲಿ ಸರ್ಕಾರದ ಎಷ್ಟು ಸೇವೆಗಳಿದಾವೆ ಅಂದರೆ 800ಕ್ಕೂ ಹೆಚ್ಚು ಸೇವೆಗಳನ್ನು ಒಳಗೊಂಡಿರುವಂಥದ್ದು ಇಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಲಾಗಿರುವಂಥದ್ದು. ಹೌದು ವೀಕ್ಷಕರೇ. ನೀವು ಏನಾದರೂ ವಿದ್ಯುತ್ ಬಿಲ್ಲನ್ನು ಕಟ್ಟಬಹುದಾಗಿರುತ್ತದೆ ಅಲ್ವಾ, ಅದನ್ನು ಕೂಡ ಅಲ್ಲೇ ಹೋಗಿ ಕಟ್ಟಬಹುದು ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಯಾವುದೇ ಒಂದು ಬಿಲ್ ಪಾವತಿಯನ್ನು ಮಾಡಬಹುದು ಅಂದರೂ ಕೂಡ ನೀವು ಗ್ರಾಮದ ಮೂಲಕ ಬಿಲ್ಲುಗಳ ಪಾವತಿಯನ್ನು ಮಾಡಬಹುದು. ಮತ್ತು ನೀವು ಬೇರೆ ಪ್ರದೇಶಕ್ಕೆ ಪ್ರವಾಸ ಮಾಡುತ್ತಿದ್ದರೆ ನೀವು ಬಸ್ಸನ್ನು ಬುಕ್ ಮಾಡ್ಬೋದು ಮತ್ತು ಟಿಕೆಟ್ಗಳನ್ನು ರೈಲ್ವೆ ಟಿಕೆಟ್ಗಳಿಗೆ ಬುಕ್ ಮಾಡಬೇಕಂದ್ರೂ ಕೂಡ ಅದರ ಸಹಾಯವನ್ನು ನಿಮಗೆ ಸಿಗುವಂಥದ್ದು. ಮತ್ತು ಇಲ್ಲಿ ಲೇಖನ ಹೌದು ವೀಕ್ಷಕರ ಲೇಖನ ಸಾಮಗ್ರಿಗಳ ಇತರೆ ಕೆಲಸಗಳ ಕೇಂದ್ರದ ಶಾಲೆ ಮತ್ತು ಕಚೇರಿಗಳನ್ನು ಒಳಗೊಂಡು ಎಲ್ಲ ಒಂದು ಸೌಲಭ್ಯಗಳು ಇಲ್ಲಿ ಸಿಗುವಂಥದ್ದು ಅಂತ ಕೂಡ ಇಲ್ಲಿ ತಿಳಿಸಿರುವಂಥದ್ದು ವೀಕ್ಷಕರೇ. ನೀವೇನಾದರೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.